ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತು ನಾವು ಕೆಸುವಿನ ಸೊಪ್ಪಿನ ಕರಕಲಿ, ಅದಕ್ಕೆ ಕೆಸುವಿನ ಪಲ್ಯ ಅಂತೂ ಅಂತಾರೆ. ಬನ್ನಿ ಇವತ್ತು ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಹಾಗೆ ನಿಮ್ಮ ಮಲೆನಾಡು ಸಿರಿ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಬಟನ್ ಒತ್ತಿ ಹೆಚ್ಚೆಚ್ಚು ಪ್ರೋತ್ಸಾಹನ ಕೊಡಿ. ಇವಾಗ ಕೆಸುವಿನ ಸೊಪ್ಪಿನ ದಂಟು ಸಮೇತ ಕೊಯ್ದಾಗಿದೆ. ಆ ದಂಟಿನ ಪರೆಯನ್ನು ನಿಧಾನವಾಗಿ ತಕ್ಕೋಬೇಕು. ಇವಾಗ ನೀರು ಹಾಕಿ ತೊಳಿಬೇಕು. ತೊಳ್ಕೊಳುವ ಚೆನ್ನಾಗಿ ತೊಳೆದಾಗಿದೆ. ಈಗ ಅದಕ್ಕೆ ಬೇಕಾಗಿರೋಂಥದ್ದು ಒಂದು ದೊಡ್ಡ ಈರುಳ್ಳಿ, ಒಂದು ದೊಡ್ಡ ಸೈಜು ಟೊಮೆಟೊ, ಒಂದು ಮುಷ್ಟಿ ಅಕ್ಕಿ, ಆಮೇಲೆ ಒಂದು ಮುಷ್ಟಿ ಹೆಸರುಬೇಳೆ, ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು. ಯಾಕೆಂದರೆ ಟೊಮೆಟೊ ಹಾಕಿರೋದ್ರಿಂದ ಹುಣಸೆಹಣ್ಣನ್ನ ಸ್ವಲ್ಪ ತೊಗೊಂಡಿದ್ದೀವಿ. ಇಷ್ಟು ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ 1 ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕಬೇಕು ಅಂತಿಲ್ಲ, ಸೊಪ್ಪು ಕರಗುತ್ತೆ ಅದು. ಎರಡರಿಂದ 3 ವಿಜಿಲ್ ಹೊಡೆಸ್ಕೊಂಡ್ರೆ ಸಾಕಾಗುತ್ತೆ. 3 ವಿಜಿಲ್ ಆಗಿದೆ. ಅದು ತೊಳೆಯೋ ತನಕ ನಾವೀಗ ಒಗ್ಗರಣೆಗೆ ರೆಡಿ ಮಾಡ್ಕೊಳುವ. ಬನ್ನಿ, ಒಗ್ಗರಣೆಗೆ ಏನು ಬೇಕಂದರೆ 3 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, 1.5 ಚಮಚ ಆಗುವಷ್ಟು ಸಾಸಿವೆ, 2 ಬೆಳ್ಳುಳ್ಳಿ ಗಡ್ಡೆನ ಸಣ್ಣಗೆ ಜಜ್ಜಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊತಿದ್ದೀನಿ. ಆನಂತರ ಒಣಮೆಣಸು ಅಥವಾ ಖಾರ ಇರೋದರಿಂದ ಒಂದು 4 ಮೆಣಸನ್ನು ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಹಸಿಮೆಣಸು ಹಾಕ್ಕೋಬೋದು, ಖಾರ ಜಾಸ್ತಿ ಬೇಕು ಇದ್ದರೆ. ಇವಾಗ ತಂದಿದೆ. ಇದನ್ನು ಒಗ್ಗರಣೆಗೆ ರೆಡಿ ಮಾಡಿದ್ದೀವಲ್ಲ, ಅದಕ್ಕೆ ಹಾಕ್ಕೊಳ್ಳುವ. ಕೆಸುವಿನ ಸೊಪ್ಪಿನ ಕರಕಲಿ ರೆಡಿಯಾಗಿದೆ. ನೀವು ಅನ್ನದ ಜೊತೆ ಅಥವಾ ಚಪಾತಿ, ರೊಟ್ಟಿ, ದೋಸೆ ಯಾವ್ದು ಜೊತೆನಾದರೂ ತಿನ್ಬೋದು. ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಬಾಯ್, ನಮಸ್ಕಾರ.